ನಿಮಗೆ ನಾನು ಪತ್ರಕರ್ತರನ್ನೇ ಕೇಳ್ತೀನಿ, ನಿಮ್ಮ ಕ್ರಿಕೆಟ್ ಸ್ಟೇಡಿಯಂ ಬೇಡ ಅಂದರೆ ಪ್ರತಾಪ್ ಸಿಂಹ ಆರಾಮಾಗಿರ್ತಾನೆ. ನಿಮ್ಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಬೇಡ ಅಂದರೆ ಇಲ್ಲ. ಅಲ್ಲ, ನೀವು ಕೇಳ್ತೀರಿ, ರೈತ ಸಂಘ ಕೇಳ್ತೀರಿ, ರೈತ ಸಂಘದವರು ಕೇಳ್ತಾ ಇರ್ತಾರೆ. ನಾವು ಅವ್ರ ಹೋರಾಟ, ಅವ್ರ ಯೋಚನೆ, ನಾನೇನು ತಪ್ಪು ಅಂತ ಹೇಳಲ್ಲ, ನಾನು ಅವ್ರನ್ನೇನು ವಿರೋಧಿಸೋಕೆ ಹೋಗಲ್ಲ. ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಮೈಸೂರಿಗೆ ಈಗ ಏನು ತಂದ್ರೂ ಕೂಡ, ಈಗ ಹೈ ಟೆನ್ಷನ್ ವೈರ್ದ ವಿಚಾರದಲ್ಲಿ ತಕರಾರು ಮಾಡಿದ್ರು, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಮಾಡಿದ್ವಲ್ಲ, ICD ಮಾಡಿದ್ದು, ಅಲ್ಲೂ ಕೂಡ ವಿರೋಧಿಸಿದ್ರು. ಕೊನೆಗೆ ನಾವು ಅಲ್ಲಿ ಕುಲ್ಲ ಮಾಡಿಸ್ಬಿಟ್ಟು ಅದನ್ನು ICD ಮಾಡಿಸ್ತು. ಈಗ ರೆಡಿ ಫಾರ್ ಇನಾಗ್ರೇಷನ್. ಬೇಡ ಅಂತ ಹೇಳೋರು ಇರ್ತಾರೆ. ಈಗ ರೋಪ್ವೇ ನಾವು ಬೇಡ ಅಂತ ನಮ್ಮ ಸರ್ಕಾರ ಇದ್ದಾಗಲೇ ಬಸವರಾಜ ಬೊಮ್ಮಾಯಿ ಅನೌನ್ಸ್ ಮಾಡಿ ದುಡ್ಡು ರಿಲೀಸಿಗೆ ಬಂತು. ರೋಪ್ವೇ ಯಾವುದೇ ಕಾರಣಕ್ಕೂ ಬೇಡ ಅಂತ GT ದೇವೇಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಸಭೆ ಮಾಡಿದ್ವು ನಾವು DC ಆಫೀಸ್ನಲ್ಲೇ ಮಾಡಿಬಿಟ್ಟು ನಾವಿಬ್ಬರು ಕೂಡ ವಿರೋಧಿಸಿದ್ದು. ಬೇಡ, ಬೆಟ್ಟಕ್ಕೆ ಜನ ಬೆಟ್ಟಕ್ಕೆ ಹೋಗೋದು ಭಕ್ತಿಗೋಸ್ಕರ, ತಾಯಿ ಮೇಲೆ ಶ್ರದ್ಧೆಯಿಂದ ಹೋಗ್ತಾರೆ ಹೊತ್ತು ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು. ಹಾಗಾಗಿ ನಾವು ರೋಪ್ವೇ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅವತ್ತೇ ನಾವು ತೀರ್ಮಾನ ಮಾಡೋದು. ರೋಪ್ವೇ ನಂದಿ ಹಿಲ್ಸಿಗೆ ಹಾಕ್ಕೊಳ್ಳಿ, ಬೇಡ ಅಂತ ಯಾರು ಹೇಳಿದ್ದು? ಎಷ್ಟೋ ಬೆಟ್ಟಗಳಿದ್ದಾವೆ. ಆಯಿತು, ಚಾಮರಾಜನಗರ ಕಡೆ ಎಲ್ಲಾದ್ರೂ ಕೂಡ ಅಲ್ಲೂ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಹೆಂಗೂ ಬೆಳೀತಾರೆ, ಯಾವ ವೀಕೆಂಡಿಗೆ ಹೋಗ್ತಾರೆ ಜನ. ಹಾಗಾಗಿ ಅಲ್ಲೂ ಹೋಗಲಿ, ಅಲ್ಲೇ ರೋಪ್ವೇ ಮಾಡಲಿ, ಬೇಡ ಅಂತ ನಾವು ಹೇಳಲ್ಲ. ಜನ ಬೆಟ್ಟಕ್ಕೆ ಹೋಗುವುದು ತಾಯಿಯ ಮೇಲಿನ ಶ್ರದ್ಧೆಗೋಸ್ಕರ ಹೊರತು ಪ್ರವಾಸಕ್ಕೋಸ್ಕರ ಅಲ್ಲ. ಏನು ಬೆಟ್ಟದ ಮೇಲೆ ಏನಿದೆ ನೋಡೋಕ್ಕೆ? ಏನೋ ರಮಣೀಯವಾದಂಥ ಯಾವ್ದಾದ್ರು ದೃಶ್ಯ ಇದೆ? ಇಲ್ಲ ಅಲ್ವಾ? ಅಲ್ಲಿರೋದು ಭಕ್ತಿಯಿಂದ ಹೋಗುವಂಥದ್ದು ಜನ ಅದು. ಹಾಗಾಗಿ ಆ ರೋಪ್ವೇಗೆ ನಮ್ಮದು ವಿರೋಧ. ಅದನ್ನು ಮೀಟಿಂಗ್ದು ಮಿನಿಟ್ಸನ್ನು ಮಾಡಿಬಿಟ್ಟು ನಾವು ಕಳಿಸ್ಬಿಟ್ಟಿದ್ದೀವಿ. ಆಮೇಲೆ ಡ್ರಾಪ್ ಮಾಡಿದ್ರೆ